ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮೌಲ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನೈಟ್ ಒಂದು ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಇವತ್ತಿನ ದಿನ ಏನೇನು ನಡೆಯುತ್ತೆ, ಏನೇನಾಗುತ್ತೆ ಅನ್ನೋದನ್ನು ಒಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗಿದೆ. ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿ ನೈಟ್ ಒಂದು ಫಂಕ್ಷನ್ ಇದೆ. ನಿಮಗೆ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. ಫಂಕ್ಷನ್ ಏನು ಅಂದರೆ, ನನ್ನ ಹಸ್ಬೆಂಡ್ ಪ್ರದೀಪ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಒಬ್ಬರು ಅರುಣ್ ಅಂತ ಇದ್ದಾರೆ. ಅಣ್ಣ ಅಂತ ಕರಿತೀನಿ ನಾನು. ಅರುಣ್ ಅಣ್ಣ ಅವ್ರದ್ದು ಮದುವೆ ಇದೆ ಇವತ್ತು. ಮದುವೆ ಇರೋದು ನಾಳೆ, ಇವತ್ತು ರಿಸೆಪ್ಷನ್ಗೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಮದುವೆಗೆ ಹೋಗ್ತೀವಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಅದಕ್ಕೂ ನಿಮಗೆ ಹೆಂಗೆ ಪ್ರಿಪರೇಷನ್ ಮಾಡ್ಕೊತೀನಿ, ಏನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಈ ಬ್ಲಾಗ್ ಹೆಂಗೆ ಅಂತಂದರೆ, ಇವತ್ತಿನ ದಿನದ ಒಂದು ಬ್ಲಾಗು ಮತ್ತು ವರಮಹಾಲಕ್ಷ್ಮಿ ಬೇರೆ ಬ್ಲಾಗ್ ಹಾಕ್ತೀನಿ. ನಾನು ನಿಮಗೆ ಮದುವೆ ಅಂದರೆ ನಾಳೆ ಮದುವೆಗೂ ಹೋಗ್ತೀನಿ, ಮದುವೆದು ಬ್ಲಾಗ್ ಹಾಕ್ತೀನಿ. ಬಟ್ ವರಮಹಾಲಕ್ಷ್ಮಿ ಸಪ್ರೇಟಾಗಿ ಹಾಕ್ತೀನಿ. ಇವತ್ತು ರಿಸೆಪ್ಷನ್ಗೆ ಹೋಗ್ತೀನಿ. ಹೆಂಗಿರುತ್ತೆ ಏನು ಎತ್ತ ಎಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ಪುಟ್ಟವನು ಚಿಕ್ಕವನಿಂದ ಬೆಂಗಳೂರಿಗೆ ಹೋಗಿಲ್ಲ. ಅವನು ನಾಳೆ ಇಲ್ಲ ನಾಳಿದ್ದು 2 ದಿನದ ಅಷ್ಟರಲ್ಲಿ ಹೊರಟೋಗ್ಬಿಡ್ತಾನೆ. ಅಷ್ಟರಲ್ಲಿ ಅವನನ್ನು ತೋರಿಸ್ತೀನಿ ನಿಮಗೆ ಎಷ್ಟು ಚೂಟಿದ್ದಾನೆ ಅಂತ. ಸಿಕ್ಕಾಪಟ್ಟೆ ಚೂಟಿದ್ದಾನೆ ಅವನಂತೂ. ತೋರಿಸ್ತೀನಿ. ಮಾತಾಡ್ತಿರ್ತಾನೆ, ಕಿಚ್ಚಾಡ್ತಿರ್ತಾನೆ, ಸಿಕ್ಕಾಪಟ್ಟೆ ಜೋರಿದೆ ವಾಯ್ಸ್ ಸೌಂಡು. ಮನೆಗೆ ಹೋದ್ಮೇಲೆ ನಿಮಗೆ ಅವನ್ನ ತೋರಿಸ್ತೀನಿ. ವಿಡಿಯೋನ ಮತ್ತೆ ನಾನು ಮನೆಗೆ ಹೋಗಿ ರೆಡಿ ಆಗಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಪಾಪನ್ನು ತೋರಿಸ್ತೀನಿ. ಮತ್ತು ನೈಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಫಂಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೈಟ್ ತೋರಿಸ್ತೀನಿ. ಮತ್ತು ಈ ವಿಡಿಯೋನ ನಾನು ರೆಡಿ ಆಗಬೇಕಾದ್ರೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಮೊನ್ನೆ ನೈಟು ಒಂದು ಸುಮ್ಮನೆ ಅಜ್ಗೊಂಡನ ಹತ್ರ ಆಟ ಆಡ್ತಾಯಿದ್ವಿ. ದೊಡ್ಡವನಿದ್ದಾನಲ್ಲ, ಅವನ ಜೊತೆ ಆಟ ಆಡ್ತಾಯಿದ್ವಿ. ಎಷ್ಟು ತರಲೆ ಮಾಡಿದ್ದಾನೆ, ಹೆಂಗೆ ಮಾತಾಡಿದ್ದಾನೆ ನೀವೇ ನೋಡಿ. ಅದ್ರದ್ದು ನಾನು ಬ್ಲಾಗ್ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಹಾಕ್ತೀನಿ ನೋಡಿ. ಅದು ಹುಡುಗಿ ಬಂದಿದೆ ನಮ್ಮ ಮನೆಗೆ, ಸೀರೆ ಉಟ್ಕೊಂಡು ನೋಡ್ರಿ. ಯಾವ ಸಣ್ಣ ಹುಡುಗಿ ಬಂದಿದೆ ನಮ್ಮ ಮನೆಗೆ. ಸಣ್ಣ ಹುಡುಗಿನಾ? ಯಾವ ಊರು ಹುಡುಗಿ ಇದು? ಬೆಂಗಳೂರು ಹುಡುಗಿ. ಗಡೂರು ಹುಡುಗಿ ಅಲ್ಲ ನೀನು? ಬೆಂಗಳೂರು ಹುಡುಗಿನಾ? ನಡಿ ಬೆಂಗಳೂರಿಗೆ ಹೋಗು ಬೆಂಗಳೂರಿಗೆ ಅಲ್ಲ ನೀನು? ಯಪ್ಪ ಸೀರೆ ಬಿಚ್ಚಾಕೂತು. ತೂತು ಹುಡುಗಿ ಚೆನ್ನಾಗಿಲ್ಲ ಇದು. ಏನ್ ನಿನ್ನ ಹೆಸರು? ಹಿಮಂತ್. ಆಮೇಲೆ ಅಷ್ಟೇನಾ? ಗುಂಡ ಅಲ್ವಾ ನೀನು? ಗುಂಡನಾ? ಏನು ಮಮ್ಮು ತಿಂದೆ? ಏನು ಸಾರು ತಿಂದೆ? ಸೊಪ್ಪು ಸಾರು ತಿಂದ? ಓ, ಆಮೇಲೆ ಏನ್ ತಿಂದೆ? ಅನ್ನ ಸಾರ. ಯಾರು ಬಂದಿದ್ದು? ಯಾರು ದಿನಿ ಪಪ್ಪ ತೋರ್ಸು. ಅವರೇನಾ? ಯಾರಪ್ಪ, ನಂಗೆ ಗೊತ್ತೇ ಇಲ್ಲ ದಿನಿ ಪಪ್ಪ ಯಾರು ಅಂತ. ನೀನು ಯಾರು? ಚಿನ್ನು ಈ ಕಡೆ ತಿರ್ಗೋ. ಯಾರು ನೀನು? ನಾಳೆ ಶಾಲೆಗೆ ಹೋಗ್ತೀಯಾ? ಯಾಕೋ ಅಳ್ತಿರೋದು? ಅಳು ಬಂತ? ಟೀಚರ್ ಹೊಡಿತಾರ? ಏನಕ್ಕೆ ಹೊಡಿತಾರೆ ಗೊತ್ತಿಲ್ಲ. ಗುಂಡ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಿದ್ದಾನೆ ತಮ್ಮಣ್ಣ? ಏನ್ ಕೂಚಾನೆ ಅಲ್ಲಿ ನೋಡು, ಕೂಚಾನೆ ತಮ್ಮಣ್ಣ. ಅವರೆಕಾಯಿ ಸುಲಿತಿದ್ದಾರೆ. ಏನದು? ಅವರೆಕಾಯಿ ಸುಲಿತಿದ್ದಾರಾ? ಹಾಯ್ ಹಲೋ ಗಾಯ್ಸ್. ನಿಮಗೆ ಹೇಳಿದ್ದೆ ರಿಸೆಪ್ಷನ್ಗೆ ಹೋಗ್ತೀನಿ ಅಂತ, ಬಟ್ ರಿಸೆಪ್ಷನ್ಗೆ ಹೋಗೋಕ್ಕಾಗಲಿಲ್ಲ.
ನಾಳೆ ಹಬ್ಬ ಇರೋದ್ರಿಂದ ನಾನೆಲ್ಲ ರೆಡಿ ಮಾಡಿಕೊಡ್ತಿದ್ದೆ. ಅಂದರೆ ಸಾಮಾನು ಅಂದರೆ ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ತರಕ್ಕೆ ಹೋಗಿದ್ವಿ ನಾನು ನಮ್ಮ ಅತ್ತೆ. ಸೊ ಹೋಗೋಕ್ಕಾಗಲಿಲ್ಲ ನನಗೆ ನಾಳೆ ಹಬ್ಬ ಇರೋದ್ರಿಂದ. ಸೊ ನಾಳೆ ಹೆಂಗಿದ್ರು ಹಬ್ಬ ಇರುತ್ತೆ ಅಂದ್ಬಿಟ್ಟು ನಾನು ರೆಡಿಯಾಗಿರ್ತೀನಲ್ಲ, ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ಪೂಜೆ ಮುಗಿದಾದ್ಮೇಲೆ ಮುಹೂರ್ತ ಇರೋ ಸ್ವಲ್ಪ ಲೇಟೇ ಅನಿಸುತ್ತೆ. ಸೊ ಮುಹೂರ್ತಕ್ಕೆ ಹೋಗಿ ಬರ್ತೀನಿ, ನಾನು ನನ್ನ ಹಸ್ಬೆಂಡ್ ಹೋಗಿ ಬರ್ತೀವಿ. ಹೋಗಿ ಬಂದು ನಿಮಗೆ ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಏನು ಎತ್ತ ಎಲ್ಲ ಅಂತ ನಿಮಗೆ ತೋರಿಸ್ತೀನಿ. ಹೇಗೆ ರೆಡಿ ಆಗ್ತೀನಿ, ಏನು ಎತ್ತ, ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಮತ್ತು ನಿಮಗೆ ನಾನು ಬೆಳಿಗ್ಗೆ ಹೊರಡುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಕಾಜಲ್ನೇ ಹಾಕ್ಕೋದು ನಾನು ಯಾವಾಗ್ಲೂ, ಮತ್ತು ಯಾವ ಪ್ರಾಡಕ್ಟ್ ಚೇಂಜ್ ಮಾಡೋದಿಲ್ಲ ನಾನು. ಸೊ ಈ ಥರ ಬಂದಿದೆ. ಈಗ ಸ್ವಲ್ಪ ಚೇಂಜ್ ಆಗಿದೆ ಲ್ಯಾಕ್ಮಿ ಕಾಜಲ್ಲು, ಇದು ಬಂದಿದೆ. ಮತ್ತು ನಾನು ಯೂಸ್ ಮಾಡೋದು ಬಾಡಿ ಲೋಷನ್ನು, ಹಿಮಾಲಯ ಬಾಡಿ ಲೋಷನ್ನು, ಚೊಕೋ ಬಟರು, ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಪಾಂಡ್ಸ್ದು ಕ್ರೀಮ್ ಯೂಸ್ ಮಾಡ್ತೀನಿ ಫೇಸಿಗೆ, ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡ್ತೀನಿ. ಮತ್ತು ಸನ್ಸ್ಕ್ರೀನಾಗಿ ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಸನ್ ಎಕ್ಸ್ಪರ್ಟ್ದು. ಇದು ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಯೂಸ್ ಆಗುತ್ತೋ ಅದು ನೀವು ಯೂಸ್ ಮಾಡಿ. ಮತ್ತು ನಾನು ಲಿಪ್ಸಿಗೆ ಬೋರೋಪ್ಲಸ್ ಯೂಸ್ ಮಾಡ್ತೀನಿ. ಸ್ವಲ್ಪ ಅಂದರೆ ಡ್ರೈ ಇರೋದೆಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಇಷ್ಟ ನಾನು ಯೂಸ್ ಮಾಡೋದು ಜಾಸ್ತಿ ಪ್ರಾಡಕ್ಟ್ಸ್, ಇನ್ಯಾವುದು ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ. ನಾನು ಈ ಥರ ರೆಡಿಯಾಗಿದ್ದೀನಿ. ಈಗ ನಾನು ಮದುವೆಗೆ ಹೊರಟಿದ್ದೀನಿ. ಮದುವೆಲಿ ಆಲ್ರೆಡಿ ಮುಗಿದಿದೆ, ಜಸ್ಟ್ ಮುಹೂರ್ತ ಮಾಡೋಕ್ಕೆ ಮಾತ್ರ ಹೋಗ್ತೀನಿ ಅಷ್ಟೇ. ನಾನಿವಾಗ ಮುಹೂರ್ತ ಮುಗಿಸ್ಕೊಂಡು ಬರ್ತೀನಿ. ಮುಹೂರ್ತ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಪೂಜೆ ಮಾಡಬೇಕು. ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಲಿಲ್ಲ 6 o'clock ಬಿಕಾಸ್ 4 ಗಂಟೆಗೆ ಎದ್ದಿದ್ದೀನಿ, ಹಂಗೂ ಆಗಲಿಲ್ಲ. ಆಮೇಲೆ ರಾಹುಕಾಲ ಬಂದುಬಿಡ್ತು, ಚೆನ್ನಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಟೈಮಿಂಗ್ಸ್ ನೋಡಿದಾಗ 12 ಗಂಟೆ ಮೇಲೆ ಮಾಡ್ಬೋದು ಅಂತೇಳಿದ್ರು. 12 ಗಂಟೆಯಿಂದ 3:30 ಇಷ್ಟರೊಳಗೆ ಪೂಜೆ ಮುಗಿಸ್ತೀನಿ. ಆಲ್ಮೋಸ್ಟ್ ನಾನು ರೆಡಿ ಮಾಡಿದ್ದೀನಿ ಎಲ್ಲನೂ. ಜಸ್ಟ್ ಕಲಶ ಕೂರಿಸ್ಬಾರ್ದಲ್ಲ, ಸೊ ಅದಕ್ಕೆ ಕಲಶ ಕೂರಿಸಿ ಪೂಜೆ ಮಾಡ್ತೀನಿ. ಆಮೇಲೆ ಮತ್ತು ನಾನೀಗ ಹೊರಡ್ತೀನಿ. ಅಂದರೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಬರ್ತಾರೆ ಸೋಮಣ್ಣ ಅಂತ, ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ನನಗೀಗ. ಅವ್ರು ಬಂದಮೇಲೆ ನಾನು ಹೊರಡ್ತೀನಿ. ಬಾಯ್. ಹಾಯ್ ಹಲೋ, ಆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೂ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಮಲಗಿಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇತ್ತಲ್ಲ, ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.